ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಡೆಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿಗೆ ಮಾಡ್ತಾ ಇರೋದು. ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ಬೆಂಡೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಟೊಮೊಟೊ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಒಗ್ಗರಣೆಗೆ ಕಟ್ ಮಾಡ್ಕೊಂಡಿದ್ದೀನಿ, ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೋಬೇಕು, ಈರುಳ್ಳಿ, ಕರಿಬೇವು ಮತ್ತು ಒಂದು ಟೊಮೊಟೊ ಕಟ್ ಮಾಡಿದ್ದೀನಿ. ನೋಡಿ ಇಲ್ಲಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲು ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಿದ್ರೆ ಜಿಡ್ಡು ಬರಲ್ವ ಅದರಲ್ಲಿರೋದು ಅಂಟಂಟು ಅಂತ ಕೇಳ್ಬೋದು ನೀವು. ಏನಿಲ್ಲ, ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು ಬೆಂಡೆಕಾಯಿನ. ನೋಡಿ, ಚೆನ್ನಾಗಿ ಈ ಥರ ಹುರಿತಾ ಇರಬೇಕು. ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಕಡಿಮೆ ಆಗುತ್ತೆ ಈ ಥರ ಹುರಿಯೋದ್ರಿಂದ, ಎಣ್ಣೆ ಹಾಕಿ ಹುರಿಯೋದ್ರಿಂದ. ಕೆಲವರು ರಸ ಹಾಕ್ತಾರೆ, ನಿಂಬೆ ರಸ, ಇಲ್ಲಾಂದರೆ ಹುಣಸೆ ರಸ ಹಾಕ್ತಾರೆ. ನಾವೇನು ಅದು ಹಾಕಲ್ಲ. ನೋಡಿ, ಈಗ ಬೆಂಡೆಕಾಯಿ ಹುರಿದಿದ್ದೀನಿ, ಸೈಡ್ಗೆ ತೆಗೆದಿಟ್ಕೊಂಡು ಮತ್ತು ಬಾಣಲಿನ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ತುಂಬ ಈಸಿ, ಚಪಾತಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ಪಲ್ಯ. ಮತ್ತು ಸ್ವಲ್ಪ ಟೇಸ್ಟ್ಗೆ ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು. ಈಗ ಈರುಳ್ಳಿ, ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ. ಮಕ್ಕಳಿಗೆ ಬೆಂಡೆಕಾಯಿ ತುಂಬ ಒಳ್ಳೆಯದು, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ದೊಡ್ಡವ್ರಿಗೂ ಸಮೇತ ರಕ್ತಹೀನತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬೆಂಡೆಕಾಯಿಂದ. ಜೀರ್ಣ ಚೆನ್ನಾಗಾಗುತ್ತೆ ಅದನ್ನು ತಿಂದರೆ ಅಂತ ಹೇಳ್ತಾರೆ. ನೀವು ಕೂಡ ಫಾಲೋ ಮಾಡಿ. ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ತೂಕ ಇಳಿಸೋದಕ್ಕೆ ಕೂಡ ಬಳಸ್ಕೊತಾರೆ ಇದನ್ನು. ಹಸಿದೇ ತಿಂತಾರೆ ಕೆಲವರು. ಮಕ್ಕಳಿಗೆ ಇದು ರೂಢಿ ಮಾಡೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನೋಡಿ, ಯಾರು ತಿನ್ನಲ್ವೋ ಅವ್ರಿಗೆ ಈ ಥರ ಮಾಡಿಕೊಡಿ, ಈಸಿ ಆಗುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ಯಾಕಂದರೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ. ನೋಡಿ, ಈಗ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುರಿದಿಕ್ಕಿರೋ ಅಂತಹ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಅದರಲ್ಲೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಗಲೇ ಹುರಿದಿರೋದ್ರಿಂದ ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ. ಮತ್ತು ಜಾಸ್ತಿ ನೀರು ಸೇರಿಸ್ಕೋಬೇಡಿ ಪಲ್ಯಕ್ಕೆ. ಒಂದೆರಡು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಒಂದೇ ಒಂದು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಗ್ರೇವಿ ಥರ ಬರುತ್ತೆ ಅಂತ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಾನು ಚಟ್ನಿ ಏನೂ ಮಾಡ್ತಾಯಿಲ್ಲ, ಆದ್ದರಿಂದ ಈ ಥರ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಟೊಮೊಟೊ ಕಟ್ ಮಾಡಿರೋದೇ ಸಾಕು ಅಂತ ಒಂದೇ ಹಾಕ್ಕೊತಾ ಇದ್ದೆ. ಒಂದು ಟೊಮೊಟೊ ಪೇಸ್ಟ್ ಮಾಡಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊತ ಮತ್ತು ಈಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಗರಂ ಮಸಾಲ ಮೂರೂ ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ ಜಾಸ್ತಿ ತಗೊಳ್ಳಿ, ಇಲ್ಲಾಂದರೆ ಕಡಿಮೆ ಇದ್ದರೆ ಕಡಿಮೆ ತಗೊಳ್ಳಿ. ನೋಡಿ, ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಮೂರನ್ನ ಹಾಕ್ಕೊತಾ ಇದ್ದೀನಿ. ಮೂರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಹುರ್ಕೋಬೇಕು ಅದರಲ್ಲೇ. ನೋಡಿ, ಚೆನ್ನಾಗಿ ಇವಾಗ ಬೆಂದಿದೆ.
ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ, ಒಂದು ನಿಮಿಷ ಬೇಯ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸು ಟೀ ಗ್ಲಾಸು ನೀರು ಸೇರಿಸ್ಕೊತಾ ಇದ್ದೀನಿ ಮತ್ತು ಬೇಯೋಕ್ಕೋಸ್ಕರ. ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇನ್ನೊಂದು ನಿಮಿಷ ಹಂಗೆ ಬೇಯಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ. ಕಲಿಸ್ಕೊಂಡು ಈ ಥರ ಬೇಯಿಸ್ಕೋಬೇಕು ನೋಡಿ. ಬೆಂಡೆಕಾಯಲ್ಲಿ ತುಂಬ ಫ್ರೈಗಳು ಅವೆಲ್ಲ ಡ್ರೈ ಫ್ರೈ ಎಲ್ಲ ಹಾಕಿದ್ದೀನಿ. ಇನ್ನು ಫ್ರೈಗಳೆಲ್ಲ ಹಾಕ್ತೀನಿ, ಚೆನ್ನಾಗಿರೋ ರೆಸಿಪಿಗಳ್ನ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಕಾಯಿ ತುರಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳಿ. ನೋಡಿ, ಈಗ ಪಲ್ಯ ರೆಡಿ ಆಯಿತು. ಚಪಾತಿಗೆ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿ.